ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 3. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 247ನೆಯ ಪುಟ. ಶೀರ್ಷಿಕೆ ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತರಾಗಿರುವುದು. ಈ ದಿನದ ಸತ್ಯವೇದದ ವಾಕ್ಯ: ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾದದ್ದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದದ್ದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ದರಲ್ಲಿಯೂ ಅನ್ಯಾಯಗಾರನಾಗುವನು. ಲೂಕ 16ನೆಯ ಅಧ್ಯಾಯ 10ನೆಯ ವಚನ. ಯಾವುದಾದರೊಂದು ಮಹತ್ತರವಾದ ಕೆಲಸವನ್ನು ಮತ್ತು ಕೆಲವು ಅದ್ಭುತವಾದ ಕೆಲಸಗಳನ್ನು ಮಾಡಬೇಕೆಂಬ ಹಂಬಲದಲ್ಲಿ ಬಹಳಷ್ಟು ಸಮಯ ಕಳೆದು ಹೋಗುತ್ತದೆ. ಆದರೆ ಜೀವನದಲ್ಲಿ ಸುವಾಸನೆಯನ್ನು ತುಂಬುವ ಹತ್ತಿರದ ಕರ್ತವ್ಯಗಳು, ಕಾರ್ಯಗಳು ನಮ್ಮ ದೃಷ್ಟಿಯಿಂದ ಕಳೆದು ಹೋಗಿರುತ್ತದೆ. ಮನೆಯಲ್ಲಿ ಕ್ರಿಸ್ತನಂತೆ ಇರುವ ಜೀವವು, ಆತ್ಮವು ಸಭೆಯಲ್ಲಿಯೂ ಕ್ರಿಸ್ತನಂತೆಯೇ ಇರುತ್ತದೆ. ದೊಡ್ಡ ಕೆಲಸದ ಹಿಂದೆ ಬಿದ್ದು ಅದನ್ನು ಈಡೇರಿಸುವ ಪ್ರಯತ್ನದಲ್ಲಿ ಸಣ್ಣ ಕರ್ತವ್ಯಗಳನ್ನು ನಿರ್ಲಕ್ಷಿಸುವುದರಿಂದ ಅನೇಕರ ಜೀವನವು ನಾಶವಾಗುತ್ತಿದೆ. ಆಳವಾದ ವಿಶಾಲವಾದ ನದಿಯು ಸಾಗರವನ್ನು ಸೇರಲು ಮನೋಹರವಾಗಿ ಹರಿಯುತ್ತಿರುವುದನ್ನು ನೋಡಿ ಅನೇಕರು ಮೆಚ್ಚಿಕೊಳ್ಳುತ್ತಾರೆ. ಹೌದು, ಅದು ಮೆಚ್ಚುಗೆಗೆ ಯೋಗ್ಯವಾದದ್ದೂ ಆಗಿದೆ. ಯಾಕೆಂದರೆ ಅದು ತನಗೆ ನೇಮಕವಾಗಿರುವ ಕೆಲಸವನ್ನು ಮಾಡುತ್ತಿರುತ್ತದೆ. ಆದರೆ ಆ ವಿಶಾಲವಾದ ನದಿಯು ಉಕ್ಕುವುದಕ್ಕೆ ಸಹಾಯ ಮಾಡುವ ಬೆಟ್ಟದ ತಪ್ಪಲಿನ ಸಾವಿರಾರು ಝರಿ ತೊರೆಗಳ ಬಗ್ಗೆ ಏನು ಹೇಳೋಣ? ಅವು ಕಿರಿದಾಗಿಯೂ ಚಿಕ್ಕದಾಗಿಯೂ ಇರುವುದು ನಿಜ, ಆದರೆ ಅದರ ಅಗತ್ಯವಿದ್ದೇ ಇದೆ. ಯಾಕೆಂದರೆ ಅವುಗಳಿಲ್ಲದೆ ನದಿಯು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಭೂಮಿಯನ್ನು ಫಲವತ್ತಾಗಿಸುವಲ್ಲಿ ಅವುಗಳು ಒಟ್ಟು ಸೇರಿ ತಮಗೆ ನೇಮಕವಾಗಿರುವ ಕೆಲಸವನ್ನು ಮಾಡುತ್ತದೆ. ಹೊಲಗಳ ಮತ್ತು ಹುಲ್ಲುಗಾವಲುಗಳ ಮೂಲಕ ಅವು ಹಾದು ಹೋಗುವುದನ್ನು ನೋಡಬಹುದು. ಅದು ಹಾದು ಹೋಗುವ ದಡಗಳಲ್ಲಿ ಕಂಡುಬರುವ ಜೀವಂತ ಹಸಿರಿನಿಂದ ಅವುಗಳನ್ನು ಗುರುತಿಸಬಹುದು. ಹೀಗೆ ಅವುಗಳು ದೇವರ ಯೋಜನೆಯನ್ನು ನಡೆಸುತ್ತಿರುತ್ತದೆ ಮತ್ತು ಈ ಲೋಕದ ಸಮೃದ್ಧಿಗೆ ಸಹಾಯ ಮಾಡುತ್ತದೆ. ಶಾಶ್ವತವಾದ ಬೆಟ್ಟಗಳ ನಡುವೆ ಪ್ರಬಲವಾದ ನದಿಯು ತನಗಾಗಿ ಒಂದು ಮಾರ್ಗವನ್ನು ರೂಪಿಸಿಕೊಂಡಿರುತ್ತದೆ. ಆದರೂ ತೊರೆಗಳು, ಝರಿಗಳು ಸಹ ನದಿಯಷ್ಟೇ ಅವಶ್ಯವಾಗಿರುತ್ತದೆ. ಸಭೆಯ ಏಳಿಗೆಗೆ ಪ್ರತಿಯೊಬ್ಬ ಸದಸ್ಯನೂ ಜವಾಬ್ದಾರನಾಗಿರುತ್ತಾನೆ. ಗುರುವಿನ ಕೆಲಸವು ಈ ಲೋಕದ ತುಂಬ ತುಂಬಿದೆ. ಪ್ರತಿದಿನವೂ ಅದರ ಕಾಳಜಿ, ಜವಾಬ್ದಾರಿಯನ್ನು ಗುರುವು ತಿಳಿಸುತ್ತಾನೆ ಮತ್ತು ಒಂದೇ ಒಂದು ತನಗೆ ನೇಮಿಸಿರುವ ಕೆಲಸವನ್ನು ನಿರ್ಲಕ್ಷಿಸಿದರೆ ಕೆಲವು ಪರಿಶುದ್ಧವಾದ ಪ್ರಯೋಜನಗಳು ನಷ್ಟ ಹೊಂದುತ್ತವೆ. ಲೋಕವು ಯಾವುದನ್ನು ಚಿಕ್ಕ ವಿಷಯಗಳು ಎಂದು ಹೇಳುತ್ತದೋ ಅದರ ಬಗ್ಗೆ ಆತ್ಮಸಾಕ್ಷಿಯಿಂದ ಗಮನ ಕೊಡುವುದರಲ್ಲಿ ಜೀವನದ ಶ್ರೇಷ್ಠ ಸೌಂದರ್ಯ ಮತ್ತು ಜೀವನದ ಯಶಸ್ಸು ಅಡಗಿರುತ್ತದೆ. ಸಹಾಯದ ಸಣ್ಣ ಕೆಲಸಗಳು, ಕರುಣೆಯ ಸಣ್ಣ ಸಣ್ಣ ಮಾತುಗಳು, ಸ್ವಾರ್ಥತ್ಯಾಗದ ಚಿಕ್ಕ ಕೆಲಸಗಳು, ಸಣ್ಣ ಅವಕಾಶಗಳನ್ನು ಜ್ಞಾನಯುಕ್ತವಾಗಿ ಬಳಸಿಕೊಳ್ಳುವುದು, ಕೊಟ್ಟಿರುವ ಸಣ್ಣ ಸಣ್ಣ ತಲಾಂತುಗಳನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ಬೆಳೆಸಿಕೊಳ್ಳುವುದು, ಇವೆಲ್ಲವೂ ದೇವರ ದೃಷ್ಟಿಯಲ್ಲಿ ಮನುಷ್ಯನನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ನಮ್ಮ ಕುಟುಂಬಗಳಲ್ಲಿ ಪ್ರಾರಂಭವಾಗುವ ಚಿಂತನಾಶೀಲ ಸೌಜನ್ಯವು ಕುಟುಂಬ ವಲಯದ ಹೊರಗೂ ಪಸರಿಸಿ ಜೀವನದ ಸಂತೋಷದ ಮೊತ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.